ಸರ್, ಈಗ ನವೆಂಬರ್ ಕ್ರಾಂತಿಯ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ. ಕಾಂಗ್ರೆಸ್ ಏನೋ ನಡೀತಾ ಇದೆ ಅಂತ ಚರ್ಚೆ ಅಷ್ಟೇ, ಈಗಾಗಲೇ ಚರ್ಚೆ ನಡೀತಾ ಇದೆ, ಒಳಗಡೆ ಏನೂ ಇಲ್ಲ. ನಮ್ಮ ಪಾರ್ಟಿಯಲ್ಲಿಲ್ಲ, ಎಲ್ಲೂ ಇಲ್ಲ, ಚರ್ಚೆನೇ ಇಲ್ಲ. ಅದು ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಆಗಿದೆ, ಕೆಲವರು ಅದನ್ನು ಹೇಳ್ತಾರೆ ಹೊರತಾಗಿ ಪಕ್ಷದಲ್ಲಿ ಆ ರೀತಿ ಯಾವುದೇ ಚರ್ಚೆ ಇಲ್ಲ. CM ಬದಲಾವಣೆ ಮಾಡಲಿಕ್ಕೆ ನಾವ್ಯಾರು ಯಾರು ಡೆಡ್ ಲೈನ್ ಕೊಟ್ಟಿದ್ದಾರಾ? ಇಲ್ಲವೇ ಇಲ್ಲ, ಅದು ಚರ್ಚೆನೇ ಇಲ್ಲ. ಮೀಟಿಂಗ್ಗಳು ನಡೆಯುತ್ತೆ, ಹೊರಗಡೆ ಕೂಡ ಬೆಂಬಲಿಗರು ದಲಿತ CM ಆಗಬೇಕು, ನಮ್ಮವ್ರಿಗೆ CM ಗಿರಿ ಸಿಗಬೇಕು. ಈಗ ಮಾದೇವಪ್ಪನ ಬೆಂಬಲಿಗರು ಕೂಡ ಇದೆ ಮುಂಚೆಯಿಂದ ಇದೆ, ಅದನ್ನು ಹಳೆಯದಲ್ಲ, ಹೊಸದೇನಲ್ಲ. ಮುಂಚೆಯಿಂದ ಅವರವರ ಬೆಂಬಲಿಗರು, ಅವರ ಅಭಿಮಾನಿಗಳು ಹೇಳ್ತಾರೆ. ಆದರೆ ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡ್ತಾರೆ. ಇಲ್ಲ, ಅದನ್ನು ನಾವು ಬಿಟ್ಟಿದ್ವಿ, ಭಾಳ ಸಾಧ್ಯ ಬಿಟ್ಟದು, ಈಗಿಲ್ಲ ಎಲ್ಲ ಪ್ರಶ್ನೆ ಸುಮಾರು 1 ವರ್ಷ ಹಿಂದೆ ಬಿಟ್ಟಿದ್ವಿ, ಅದು ಈಗಿಲ್ಲ. ಅದು ಯಾವ್ದ್ರೆ ಅದನ್ನು ರೈಟ್ ಪರ್ಸನ್ ಕೇಳಿ ರೈಟ್ ಉತ್ತರ ನಿಮ್ಗೆ ಸಿಗೋದು. ಈಗ ನಮ್ಮ ಕೇಳಿ ನಾವೇನು ಹೇಳೋದು? ಈಗ ಹೌದು, ನಮ್ಮ ಪಕ್ಷದಲ್ಲಿ ಇದೀವಿ ಕರೆಕ್ಟ್, ಆದರೆ ಅದಕ್ಕೆ ಉತ್ತರ ಕೊಡೋದಂಥ ಸ್ಥಾನದಲ್ಲಿ ನಾವಿಲ್ಲ. ಪೊಲಿಟಿಕಲಿ ನಿಮ್ಮ ಊರು ಅಥವಾ ನಿಮ್ಮ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂತ. ಇಲ್ಲ, ನಾವು ಇಲ್ಲವೇ ಇಲ್ಲ, ಹೇಳಿದೀವಿ, ಮುಂಚೆನೇ ಹೇಳಿದೀವಿ, ಅದ್ರದ್ದು ನಮ್ದು ಇಲ್ಲವೇ ಇಲ್ಲ ಅಂತ. ಇಲ್ಲ, ಹಂಗೇನಿಲ್ಲ. ಯಾವ್ದು ಅಲ್ಲ, ನಾವು ಹೇಳಿದ್ವಿ, ಅದಕ್ಕೆ ಕಾರಣಗಳಿರ್ಬೋದು, ಇರದೇ ಇರ್ಬೋದು. ನಾವು ಈಗ ಇಲ್ಲ ಆಕಾಂಕ್ಷಿಗಳಲ್ಲ ಅಂತ ಹೇಳಿದ್ವಿ, ಮುಂಚೆನೇ ಹೇಳಿದ್ವಿ, ಅದ್ರ ಅಷ್ಟೇ ಅಲ್ಲ, ಚರ್ಚೆನೇ ಇಲ್ಲ. ಅದು ಇಲ್ಲ, ನಮ್ದೇನು ಬೆಳಗಾವಲ್ಲ, ಬೆಂಗಳೂರು ಆಗಬೇಕಾದ್ರೆ ಅದಕ್ಕೆ ಬೆಳಗಾವಲ್ಲ. ಇಲ್ಲ, ನಾವತ್ತೀವಿ ಇಲ್ಲ, ಅದು ಬೇರೆ, ಆ ವಿಷಯ ಬೇರೆ, ಅದು ಖಾಸಗಿ ವಿಷಯ, ಅದು ಮಾಡ್ತೀವಿ. ಥ್ಯಾಂಕ್ ಯು.